ಹರ ಹರ ಮಹಾದೇವ್. ಎಲ್ರಿಗೂ ಶುಭೋದಯ. ಇದೇನಪ್ಪ ಇಲ್ಲಿ ತೋರಿಸ್ತಾವನೆ, ಯಾವುದೋ ರೈಲ್ವೆ ಸ್ಟೇಷನ್ ತೋರಿಸ್ತಾವ್ರೆ ಅನ್ಕೊಂಡ್ರೆ. ನೈಟು ಅಲ್ಲಿ ಉಳ್ಕೊಳಕ್ಕೆ ಬಿಡಲಿಲ್ಲ ದೇವಸ್ಥಾನದಲ್ಲಿ, ಅಲೋ ಇಲ್ಲ ಅಂದರು. ಹಾಗಾಗಿ ರೈಲ್ವೆ ಸ್ಟೇಷನಿಗೆ ಬಂದು ಲಗೇಜ್ ಲಗೇಜ್ ಕೊಟ್ಟು ಸೈಕಲ್ನ ಇಲ್ಲಿ ಸ್ಟ್ಯಾಂಡಲ್ಲಿ ಸೈಕಲ್ ಸ್ಟ್ಯಾಂಡ್ಗೆ ಹಾಕಿ ಬೆಳಗ್ಗೆ ಎದ್ದು ಹಾಗೆ ಬಂದು ಸೈಕಲೆಲ್ಲ ತಗೊಂಡು ಹಾಗೆ ಹೊರಟೆ. ಮಧುರೈಯಿಂದ ರಾಮೇಶ್ವರಂ ಕಡೆ ಆದಷ್ಟು ನಾಳೆ ರೀಚ್ ಆಗ್ತಾ ಇದ್ದೀನಿ. ಹಾಗೆ ಬರ್ತಾ ತಿರುಪವನಂ ಅನ್ನೋ ಒಂದು ಊರಲ್ಲಿ ಆಂಟೋನಿ ಅನ್ನೋರು ಸಿಕ್ಕಿದ್ರು. ಸಿಕ್ಕಿಗೆ ಮಾತಾಡ್ತಾ, ಅವರು ಒಬ್ಬರು ಸ್ಕೂಲ್ ಟೀಚರು, ಹಾಗಾಗಿ ಮಾತಾಡ್ತಾ ಟಿಫನ್ ಎಲ್ಲ ಕೊಡ್ತಿದ್ರು. ಕೊಟ್ಬಿಟ್ಟು ಇವರು ಸ್ಕೂಲ್ ಟೀಚರು, ಸ್ಪೋರ್ಟ್ಸ್ ಟೀಚರ್ಗೆ, ಹಾಗಾಗಿ ಫುಲ್ಲೆಲ್ಲ ಹೆಲ್ಪ್ ಮಾಡಿದ್ರು. ತಿಂಡಿ ಕೊಡ್ತಿದ್ರು, ಟೀ ಕೊಡ್ತಿದ್ರು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಎವ್ರಿವನ್ ಡೂ ಲೈಕ್ ದಿಸ್. ರೈಡಿಂಗ್ ಈಸ್ ಎ ಎಕ್ಸಾಂಪಲ್ ಫಾರ್ ಯು. ಪ್ಲೀಸ್ everyone do the exercise. Cycling is very good exercise. Thank you. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ, ಅವ್ರಿಗೆ ಗಾಡ್ ಬ್ಲೆಸ್ ಹೇಳ್ತಾ ಹಾಗೆ ಮುಂದೆ ಬಂದೆ. ಇನ್ನು ತಮಿಳ್ನಾಡಲ್ಲಿ ಗೊತ್ತಲ್ಲ, ಹೆಜ್ಜೆಗೂ ಒಂದೊಂದು ದೇವಸ್ಥಾನಗಳು, ಸುಂದರವಾದಂಥ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಬರ್ತಾ ಒಂದು ಬೋರ್ಡ್ ಸಿಕ್ತು. ಏನಪ್ಪ ಅದಂದರೆ ರಾಮೇಶ್ವರಂ 131 ಕಿಲೋಮೀಟ್ರು. ಹಾಗೆ ನಿಲ್ಲಿಸ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡು ಹಾಗೆ ಮುಂದೆ ಹೊರಟೆ. ಒಂದು 5ರಿಂದ 10 ಕಿಲೋಮೀಟ್ರು ಅಂದಾಜಿರ್ಬೋದು. ಫುಲ್ಲು ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಬಿಸಿಲು ಒಂದು ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ನೋಡಿದ್ರೆ ಯಾವುದೋ ಊರು ಕಾಣಿಸ್ತಾ ಇಲ್ಲ, ಯಾವುದೋ ಮನೆಗಳು ಕೂಡ ಕಾಣಿಸ್ತಾ ಇಲ್ಲ. ಬಾಟ್ಲಲ್ಲಿ ಹಾಗೂ ಈಗ ನೀರಿತ್ತು, ನೀರು ಕುಡ್ಕೊಂಡು ಹೊರಟೆ. ನೀರೇನಾದರೂ ಖಾಲಿ ಆಗಿದರೆ ಇಲ್ಲಿ ಬಿಸಿಲಲ್ಲಿ ಸ್ವಲ್ಪ ಎಫೆಕ್ಟ್ ಆಗೋದು. ಬಟ್ ಹಾಗೆ ಮುಂದಕ್ಕೆ ಬಂದೆ. ಮುಂದೆ ಬರ್ತಿದ್ದಂಗೆ ರಾಮನಾಥಪುರ ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ಒಂದು ಸ್ವಾಗತವಾದಂಥ ಬೋರ್ಡ್ ಇತ್ತು. ಆ ಚೆಕ್ ಪೋಸ್ಟನ್ನು ದಾಟ್ಕೊಂಡು ಹಾಗೆ ಮುಂದೆ ಬರ್ತಾ ಒಂದು ಸ್ಟೇ ಆಗೋಕ್ಕೆ ಸಂಜೆ ಆಗಿತ್ತು. ದೇವಸ್ಥಾನಗಳೆಲ್ಲ ಚಿಕ್ಕ ದೇವಸ್ಥಾನಗಳಿದ್ವು, ಬಟ್ ಅಲ್ಲಿ ಯಾಕೋ ಸರೋಗಿಲ್ಲ. ಹಾಗಾಗಿ ಪೆಟ್ರೋಲ್ ಬಂಕಲ್ಲಿ ಕೇಳಿದೆ. ಪೆಟ್ರೋಲ್ ಬಂಕ್ ಓಕೆ ಆಯ್ತು ಉಳ್ಕೊಳ್ಳಿ ಅಂದರು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.